ಮನೆಯಲ್ಲಿ ನೀವು ಕಳೆದುಕೊಂಡ ವಸ್ತು ಸಿಗುತ್ತಿಲ್ಲವಾ? ಹಾಗಿದ್ದರೆ ಈ ಮುಂದಿನ ಮಂತ್ರವನ್ನು ಹೇಳಿಕೊಂಡು ಹುಡುಕಲಾರಂಭಿಸಿದರೆ ಕಳೆದುಕೊಂಡ ವಸ್ತು ತಕ್ಷಣ ಸಿಗುತ್ತದೆ. ಹಾಗಿದ್ದರೆ ಆ ಮಂತ್ರವೇನು? ಕಾರ್ತವೀರ್ಯಾರ್ಜುನೋ ನಾಮ ರಾಜಾ ಬಾಹು ಸಹಸ್ರವಾನ್ ತಸ್ಯ ಸ್ಮರಣ ಮಾತ್ರೇಣ ಗತಂ ನಷ್ಟಂ ಚ ಲಭ್ಯತೆ. ಈ ಮಂತ್ರ ಹೇಳಿಕೊಂಡು ಹುಡುಕಿದರೆ ಕಳೆದುಕೊಂಡ ವಸ್ತು ಸಿಗಲು ಹೇಗೆ ಸಾಧ್ಯ? ನಿಮಗಿದು ಮೂಢನಂಬಿಕೆ ಅನ್ನಿಸಬಹುದು. ಆದರೆ ಇದರ ಹಿಂದಿರುವ ಮನೋವೈಜ್ಞಾನಿಕ ಕಾರಣವನ್ನು ಹೀಗೆ ವಿವರಿಸಬಹುದು. ಮನೆಯಲ್ಲಾಗಲಿ ಹೊರಗಡೆಯಾಗಲಿ ನೀವು ಏನನ್ನಾದರೂ ಕಳೆದುಕೊಂಡರೆ ಕಳೆದು ಹೋಯಿತಲ್ಲ, ಅದು ಸಿಕ್ಕದೆ ಹೋದರೆ ಏನು ಮಾಡುವುದು ಎನ್ನುವ ಆತಂಕಕ್ಕೆ ಒಳಗಾಗುತ್ತೀರಿ. ಈ ಆತಂಕದಲ್ಲಿ ನೀವು ಕಳೆದುಕೊಂಡ ವಸ್ತುವನ್ನು ಹುಡುಕಲಾರಂಭಿಸಿದರೆ ಸುಲಭದಲ್ಲಿ ಸಿಗಬಹುದಾಗಿರುವ ವಸ್ತುವು ಸಿಕ್ಕುವುದಿಲ್ಲ. ನಿಮ್ಮ ಕಣ್ಣೆದುರೇ ಕಳೆದುಕೊಂಡ ವಸ್ತುವಿದ್ದರೂ ನಿಮಗದು ಕಾಣುವುದಿಲ್ಲ. ಆ ವಸ್ತು ಕಳೆದು ಹೋಗಿದ್ದು ಹೇಗೆ, ಯಾವ ಜಾಗದಲ್ಲಿ ಎಂದು ಶಾಂತವಾಗಿ ಯೋಚಿಸಲಿಕ್ಕೂ ನಿಮ್ಮ ಮನಸ್ಸಿಗೆ ಸಾಧ್ಯವಾಗುವುದಿಲ್ಲ. ಅದೇ ನೀವು ಈ ಮಂತ್ರವನ್ನು ಹೇಳಿಕೊಳ್ಳುತ್ತಾ ಹುಡುಕಲಾರಂಭಿಸಿದರೆ ಮನಸ್ಸು ಶಾಂತವಾಗುತ್ತದೆ ಮತ್ತು ಮನಸ್ಸಿನ ಆತಂಕ ದೂರವಾಗುತ್ತದೆ. ಆತಂಕದಿಂದ ಹೊರಬಂದು ಮನಸ್ಸು ಏಕಾಗ್ರವಾಗುತ್ತದೆ. ಆಗ ನೀವು ಕಳೆದುಕೊಂಡ ವಸ್ತುವನ್ನು ಸುಲಭವಾಗಿ ಹುಡುಕಲು ಸಾಧ್ಯವಾಗುತ್ತದೆ. ಆದ್ದರಿಂದ ಈ ಮಂತ್ರವನ್ನು ಜಪಿಸುತ್ತಾ ಹುಡುಕಿದರೆ ಕಳೆದುಕೊಂಡ ವಸ್ತು ಸುಲಭದಲ್ಲಿ ಸಿಗುತ್ತದೆ. ಅದೇ ರೀತಿ ಈ ಮಂತ್ರವು ಕಾರ್ತವೀರ್ಯಾರ್ಜುನ ಎನ್ನುವ ಪ್ರಬಲ ರಾಜನಿಗೆ ಸಂಬಂಧಿಸಿದೆ. ಈ ರಾಜನಿಗೆ 1000 ಕೈಗಳಿರುವುದರಿಂದ ದೂರದಲ್ಲಿರುವುದನ್ನು ಹುಡುಕಿ ತರುವ ಸಾಮರ್ಥ್ಯದೊಂದಿಗೆ ಒಂದೇ ಸಮಯದಲ್ಲಿ ಅನೇಕ ಸ್ಥಳಗಳಲ್ಲಿ ಕಾರ್ಯನಿರ್ವಹಿಸುವ ಶಕ್ತಿಯನ್ನು ಸಂಪಾದಿಸಿದ್ದ. ಆದ್ದರಿಂದ ಕಾರ್ತವೀರ್ಯಾರ್ಜುನನ್ನು ಕುರಿತಾದ ಈ ಮಂತ್ರವನ್ನು ಜಪಿಸಿದರೆ ನೀವು ಕಳೆದುಕೊಂಡ ವಸ್ತು ಸುಲಭದಲ್ಲಿ ಸಿಗುತ್ತದೆ ಎನ್ನುವ ನಂಬಿಕೆ ಹಿಂದೂ ಪುರಾಣಗಳಲ್ಲಿದೆ.